ತಂದಿಲ್ವಾ 10 ಲಕ್ಷ ವರದಕ್ಷಿಣೆ? ಸರಿ, ಗ್ಯಾಸ್ ಖಾಲಿ ಆಗಿದೆ, ಹೋಗಿ ತುಂಬಿಸ್ಕೊಂಡ್ ಬನ್ರಿ. ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ, ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ಇವತ್ತು. ರೀ, ನನಗೆ ಸೌದೆ ಒಲೆ ಹಚ್ಚಕ್ ಬರಲ್ಲ. ಈ ಮನೆ ಬಂದು ಎಲ್ಲಾರ್ಗು ಬೆಂಕಿ ಹಚ್ಚಿದೀಯಾ, ಒಲೆ ಹಚ್ಚಕ್ ಬರಲ್ಲ ನಿನ್ಗೆ? ಹಾ ಹಲೋ ಅಮ್ಮ, ನಾನು ಇವತ್ತು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ. ಹಲೋ ಸೌಮ್ಯ, ಇವತ್ತು ನಾನು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ. ಹಲೋ ತಮ್ಮ, ಇವತ್ತು ನಾನು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀನೋ. ಹಲೋ ಅಕ್ಕ, ಇವತ್ತು ನಾನು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ. ಹಲೋ ತಂಗಿ, ಇವತ್ತು ನಾನು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ. ಹಲೋ ಚಿಕ್ಕಮ್ಮ, ಇವತ್ತು ನಾನು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ. ಏನೇ ಗ್ಯಾಸಲ್ಲೇ ಇಟ್ಟು ಗ್ಯಾಸಲ್ಲೇ ಬೆಳ್ದಿರೋ ಥರ ಆಡ್ತಾ ಇದೆಯಲ್ವೇ? ತಂದಿಲ್ವಾ 10 ಲಕ್ಷ ವರದಕ್ಷಿಣೆ? ಸೌದೆ ಒಲೆಯಲ್ಲಿ ಯಾಕೆ ಅಡುಗೆ ಮಾಡಲಿ ನಾನು? ನಿಮ್ಮ ಅಪ್ಪನವರು ಸೌದೆಯಲ್ಲಿ ಅಡುಗೆ ಮಾಡಿಲ್ಲ, ನಿಮ್ಮ ತಾತ ನಿಮ್ಮ ಮುತ್ತಾತವ್ರು ಸೌದೆಯಲ್ಲಿ ಅಡುಗೆ ಮಾಡಿಲ್ವಾ? ನಾವು ಅಡುಗೆ ಮಾಡ್ಬೇಕು ಸೌದೆ ಒಲೆಯಲ್ಲೇ. ಹಳ್ಳಿಯಲ್ಲಿದ್ದಾಗ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ವಿ, ಆದರೆ ಸಿಟಿಗೆ ಬಂದಾಗ ಗ್ಯಾಸ್ ಅಭ್ಯಾಸ ಆಗಿದೆ. ಇವಾಗ ಏನು ನೀವು ಗ್ಯಾಸ್ ತರ್ತೀರಾ ಇಲ್ವಾ? ಇವಾಗ ಎಲ್ಲೇ ಗ್ಯಾಸ್ ಬುಕ್ ಆಗ್ತಾ ಇದೆ. ಇದು ನಮ್ಮ ಫ್ರೆಂಡ್ ಕೇಳ್ತೀನಿ, ಏನೇನು ಅವ್ರ ಮನೇಲಿ ಡಬಲ್ ಸಿಲಿಂಡ್ರ್ ಏನಿದ್ದೀರ. ಹಲೋ, ನಿಮ್ಮ ನಮ್ಮ ಮನೇಲಿ ಗ್ಯಾಸ್ ಖಾಲಿ ಆಗಿಬಿಟ್ಟಿದೆ. ನಿಮ್ಮ ಮನೇಲಿ ಏನೇನೋ ಡಬಲ್ ಸಿಲಿಂಡರ್ ಐತಾ? ಇಲ್ಲ ಕಣ, ನಮ್ಮಲ್ಲಿ ಒಂದೇ ಇದು ಪಿಕ್ ಮಾಡ್ಕೊಂಡ್ಬಿಟ್ಟಿದ್ವಿ. ಹೌದಾ, ಮತ್ತೆ ಏನಕ್ಕೆ ಅಡುಗೆ ಮಾಡ್ತಾ ಇದ್ದೀರಾ? ನಮ್ಮವಳು ಸೌದೆ ಒಲೆ ಮಾಡ್ತಾ ಇದ್ದಾಳೆ ನೋಡಿ. ನಮ್ಮ ಫ್ರೆಂಡ್ ಅವ್ರ ಮಿಸ್ಸಸ್ಸು ಸೌದೆ ಒಲೆ ಅಡುಗೆ ಮಾಡ್ತಾ ಇತ್ತಂತೆ. ಹೋಗಿ ಸೌದೆ ಒಲೆ ಅಡುಗೆ ಮಾಡು, ನಾನು ಹೋಗಿ ಸೌದೆ ತಗೊಂಬರ್ತೀನಿ, ಆಯ್ತಾ? ಇರು, ನಮ್ಮ ಫ್ರೆಂಡ್ಗೆ ಫೋನ್ ಮಾಡಿ ಕೇಳ್ತೀನಿ. ಹಲೋ ಸೌಮ್ಯ, ನಿಮ್ಮ ಮನೇಲಿ ಡಬಲ್ ಸಿಲಿಂಡರ್ ಇದೆಯಾ? ನಮ್ಮ ಮನೇಲಿ ಖಾಲಿ ಆಗೋಗಿದೆ. ಇಲ್ಲ ಕಡೆ, ನೆನ್ನೆನೇ ಖಾಲಿ ಆಗಿತ್ತು. ನಮ್ಮ ಮನೇಲಿ ಕರೆಂಟ್ ಸ್ಟವ್ ತಂದ್ಕೊಟ್ಟಿದ್ದಾರೆ. ಹೌದಾ? ನೋಡು, ಅವ್ರ ಗಂಡ ಕರೆಂಟ್ ಸ್ಟವ್ ತಂದ್ಕೊಟ್ಟಿದ್ದಾರಂತೆ. ನೀವು ನನಗೆ ಕರೆಂಟ್ ಸ್ಟವ್ ತಂದ್ಕೊಡ್ರಿ. ಅಯ್ಯೋ, ಇವಾಗ ಕರೆಂಟ್ ಸ್ಟವ್ ತರೋಕ್ಕೆ ನನ್ನ ಹತ್ರ ದುಡ್ಡೆಲ್ಲಿದೆ? ಅವಾಗವಾಗ ನಮಗೆ ಬ್ಲ್ಯಾಕಲ್ಲಿ ಸಿಲಿಂಡರ್ ಕೊಡ್ತಾರಲ್ಲ, ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ ರೀ. ಹಲೋ, ನಾನು ನಂದಿನಿ ಮಾತಾಡ್ತಾ ಇರೋದು. ಗೊತ್ತಾಯ್ತು, ಹೇಳಿ ಮೇಡಮ್, ನೀವೇವಂತ? ಸಿಲಿಂಡರ್ ಆಗೋಗಿದೆ, ಸಿಲಿಂಡರ್ ಬೇಕಾಗಿತ್ತು ಒಂದು. ಅದೇನು ಮೇಡಮ್, ನಿನ್ನೆ ನಿಮ್ಮ ಯಜಮಾನ್ರು ಒಂದು ಸಿಲಿಂಡರ್ ತೊಗೊಂಡೋದ್ರಲ್ಲ, ಏನು ಇಷ್ಟು ಬೇಗ ಖಾಲಿ ಐತಾ? ಇನ್ನೊಂದು ಸಿಲಿಂಡರ್ ಬೇಕಿತ್ತಾ? ಹೇಯ್, ಹೇಳು ಸಿಲಿಂಡರ್ ಏನು ಮಾಡಿದೆ? ಹೇಳು ಸಿಲಿಂಡರ್ ಏನು ಮಾಡಿದೆ ಅಂತ. ಹೇಳ್ತೇ ಇಲ್ಲ ಇವಾಗ ಸಿಲಿಂಡರ್ ಏನು ಮಾಡಿದೆ? ಕೊಡ್ತಾರೆ ನಿಮ್ಮಪ್ಪ, ಪಕ್ಕದ ಮನೆ ಆಂಟಿಗಾದ್ರೆ ಎಲ್ಲ ಕೊಡ್ತಾರೆ ಅಲ್ವಾ? ಯಾಕೆ ಕೊಟ್ಟೆ? ಅವರು ಸಿಲಿಂಡರ್ ಇಲ್ಲದಂಗೆ ತುಂಬ ಬಾಧೆ ಪಡ್ತಾಯಿದ್ರು, ಅದು ನೋಡೋಕ್ಕಾದೆ ಕೊಟ್ಬಿಟ್ಟೆ ಕಣೆ. ಹೆಂಡತಿ ಬಾಧೆ ಪಡ್ತಾ ಇದ್ರೆ ನೋಡೋಕ್ಕಾಗುತ್ತೆ, ಪಕ್ಕದ ಮನೆಯವ್ರು ಬಾಧೆ ಪಡ್ತಾ ಇದ್ರೆ ನೋಡೋಕ್ಕಾಗಲ್ಲ ಅಲ್ವಾ ನಿನಗೆ? ಏನು ಮಾಡ್ತೀಯೋ ಗೊತ್ತಿಲ್ಲ, ಈಗ ಸಿಲಿಂಡರ್ ಬೇಕಷ್ಟೇ ನನಗೆ. ತರ್ತೀನಿ ಬಿಡೆ, ಹೊಡಿಬೇಡ ಬಿಡಿ. ನೋಡಿ ಫ್ರೆಂಡ್ಸ್, ನೀವು ಮಕ್ಳ ಮುಂದೆ ಏನು ಮಾತಾಡೋಕೆ ಹೋಗ್ಬೇಡಿ. ಮಕ್ಳ ಮುಂದೆ ಮಾತಾಡಿದ್ರೆ ಎಲ್ಲ ಕೊಟ್ಬಿಡ್ತಾರೆ, ಆಮೇಲೆ ಸಿಗಾಕ್ಕೊಳೋದು ನಾವೇ ನೋಡಿ, ಆಯಿತಾ? ಹುಷಾರಾಗಿರಿ.